ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಹಾಕಿದ ಶಾಸಕರು ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ನಾನೇ ಅವರನ್ನ ಕಳಿಸ್ಕೊಡ್ತಾ ಇದ್ದೆ ಅಂತ ಕುಮಾರಸ್ವಾಮಿ ಬೇಜಾರು ವ್ಯಕ್ತಪಡಿಸಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಈ ಬಾರಿ ಪರಿಣಾಮ ಬೀರಿದೆ. ಅಡ್ಡ ಮತದಾನ ಹಾಕಿದ್ರೆ 40-50 ಕೋಟಿ ಅನುದಾನದ ಆಸೆ ತೋರಿಸಿದ್ದಾರೆ. ಕೆಲ ಶಾಸಕರು ಆಸೆಗೆ ಬಿದ್ದು ಕಾಂಗ್ರೆಸ್ಗೆ ಅಡ್ಡ ಮತದಾನ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ನ ಬಿರುಕು ಮೂಡಿಸೋದು ಕಾಂಗ್ರೆಸ್ಗೆ ಬೇಕಿದೆ. ಈ ಚುನಾವಣೆ 2028ರ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಏನೇ ಮಾಡಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿನ ಕೆಡಿಸೋದಕ್ಕಾಗಲ್ಲ. ಕಳೆದ 3 ವರ್ಷದಿಂದ ಶಾಸಕರುಗಳು ಅವರವರ ಕ್ಷೇತ್ರಗಳಲ್ಲಿ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡಲಿಕ್ಕಾಗಿಲ್ಲ. ಪ್ರತಿಯೊಂದು ಕಡೆ ಕಾರ್ಯಕರ್ತರು ಜನಗಳು ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನಗಳು ಇರ್ತಕ್ಕಂಥದ್ದು ನೋಡಿದ್ದೇನೆ. ಅದರ ಹಿನ್ನೆಲೆಯ ಈ ಒಂದು ಚುನಾವಣೆ ಸ್ವಲ್ಪ ಪರಿಣಾಮ ಬೀರಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇದನ್ನು ಮುಂದಕ್ಕಿನ್ನೂ ಹೇಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನಾನು ನನ್ನ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ನನ್ನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂಥ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು. ಏನೇನು ನಿರ್ಧಾರಗಳು ಮಾಡಬೇಕು ಮಾಡ್ತೀವಿ, ಅದನ್ನು ಗಮನದಲ್ಲಿ ಇಟ್ಕೊಂಡೆ ಮುಂದಿನ ನಿರ್ಧಾರಗಳು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.